ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಿಜಗರಿ ಪ್ರದೀಪ್ ಈಶ್ವರ್ ಹುಟ್ಟುಹಬ್ಬ ಸಂಭ್ರಮ. ವೆಲ್ಕಮ್ ಟು ಸುಮನ್ ಟಿವಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಹುಟ್ಟುಹಬ್ಬವನ್ನು ಜಿಲ್ಲೆಯ ಹಲವಾರು ಗ್ರಾಮಗಳಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಅಭಿಮಾನಿಗಳು ಮತ್ತು ಬೆಂಬಲಿಗರು ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಭ್ರಮಿಸಿದರು. ಕೆಲವರು ಕೇಕ್ ಕಟ್ಟಿಂಗ್ ಮೂಲಕ ಶುಭಾಶಯಗಳನ್ನು ತಿಳಿಸಿದರೆ, ಇನ್ನು ಕೆಲವರು ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನು ಹಾಕಿ ಹುಟ್ಟುಹಬ್ಬದ ಹಾರೈಕೆಗಳನ್ನು ವ್ಯಕ್ತಪಡಿಸಿದರು. ಚಿಕ್ಕ ಕಾಡಿಗೇನಹಳ್ಳಿ ಗ್ರಾಮದಲ್ಲಿ ದಲಿತ ಮುಖಂಡ ನರಸಿಂಹಮೂರ್ತಿಯವರ ನೇತೃತ್ವದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನೂರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡಲಾಗಿದ್ದು, ಜನರು ಸಂತೋಷದಿಂದ ಭಾಗವಹಿಸಿದರು. ನಮಸ್ಕಾರ, ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ನಾವು ಬಂದು ಚಿಕ್ಕಾಡಿಯನಹಳ್ಳಿ ಗ್ರಾಮದಲ್ಲಿರೋದು, ವಾಸವಾಗಿರೋದು. ನಮಗೂ ಪ್ರದೀಪ್ ಸರ್ಗೂ ಫಸ್ಟು ಪರಿಚಯ ಆಗಿದ್ದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ MLA ಕ್ಯಾಂಡಿಡೇಟ್ ಆದಾಗಿನಿಂದ. ಯಾಕಂದರೆ ನಾವು ಕ್ಯಾಂಡಿಡೇಟ್ ಆದಾಗ ನಮ್ಮೂರಿಗೆ ಬಂದಾಗ ಫಸ್ಟ್ ಟೈಮ್ ಬಂದಾಗಲೇ ಅವಾಗೇ ನಮ್ಮ ಮನಸ್ಸು ಟೋಟಲ್ ನಮ್ಮೂರಿನ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಗೆದ್ದಿದ್ದಾರೆ. ಯಾಕಂದರೆ ನಾವು ಬೇರೆ ದಲಿತರ ಕೇರಿಗಳಲ್ಲಿ ಯಾರೂ ಬಂದು ಊಟ ಮಾಡ್ತಾ ಇರಲಿಲ್ಲ. ದಲಿತರ ಕೇರಿಯಲ್ಲಿ ಬಂದು ಕುತ್ಕೊಂಡು ನೀರು ಕುಡಿತಾ ಇರಲಿಲ್ಲ. ಈಗ ಬಂದು ಏಕಾಏಕಿ ಬಂದಿದ್ದ ದಿನಾನೇ ಮೊದಲು ಅಪ್ಲಿಕೇಶನ್ ಹಾಕಿ ನಮ್ಮೂರಿಗೆ ಬಂದಿದ್ದ ತಕ್ಷಣವೇ ಬಂದು ನಮ್ಮ ದಲಿತರ ಮನೆಯಲ್ಲಿ, ಅದು ಮುದ್ದೆ ಇದ್ದರೆ ಮುದ್ದೆನೇ ಆಗಲಿ, ಗೊಜ್ಜಿದ್ರೆ ಗೊಜ್ಜಾಗಲಿ, ನಾನು ನಮ್ಮ ಅಣ್ಣ ತಮ್ಮಂದಿರು ಅನ್ನೋ ಉದ್ದೇಶದಿಂದ ಬಂದು ನಮ್ಮ ಮನೆಗಳಲ್ಲಿ ಊಟ ಮಾಡಿದ್ರು. ಆ ಊಟ ಮಾಡಿದ್ದೇ ನಮಗೆ ಜನ್ಮಾಂತರದ ಸಂಬಂಧ ಅನ್ನೋ ಪರಿಕಲ್ಪನೆ ಉಟ್ಕೊಂಡು ನಮ್ಮ ಊರಿಗೆ ಬೇರೆ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ವಿರೋಧ ಪಕ್ಷದವರು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು, ನಾವು ಏನು ಖರ್ಚು ಮಾಡಿದರೆ ಇದ್ರೂ ನಮ್ಮೂರಿನ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರೂ ನಮ್ಮ ಕೈ ಹಿಡಿದು ಸಹಕಾರ ಕೊಟ್ಟು ಅತಿ ಹೆಚ್ಚಿನ ಮತಗಳನ್ನು ಪಡೆದ್ವಿ. ಯಾಕಂದರೆ ಇಲ್ಲಿ ಈಗಿನ ವಾತಾವರಣದಲ್ಲಿ ಅತಿ ಹೆಚ್ಚಿತ್ತು BJP. ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಡವರ ಬಂಧು, ಸಮಾಜದ ಎಲ್ಲ ವರ್ಗಗಳಿಗೂ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಂದೆಯೂ ಅವರ ಸೇವಾ ಕಾರ್ಯಗಳಿಗೆ ನಮ್ಮ ಬೆಂಬಲ ಇರುತ್ತದೆ ಅಂತ ಹೇಳಿದರು. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರ ಹುಟ್ಟುಹಬ್ಬ ಸೇವಾ ಮನೋಭಾವದೊಂದಿಗೆ ಅಭಿಮಾನಿಗಳ ಉತ್ಸಾಹದ ನಡುವೆ ಅರ್ಥಪೂರ್ಣವಾಗಿ ನಡೆಯಿತು. ಕ್ಯಾಮರಾ ಪರ್ಸನ್ ಅಂಬರೀಶ್ ಜೊತೆ ಬಾಲು, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.